ನಮಸ್ಕಾರ ಕರ್ನಾಟಕ. ಮತ್ತೆ ಭಾನುವಾರ, ಅದೃಷ್ಟದ ಭಾನುವಾರ, ಅದೃಷ್ಟದ 3 ಗಂಟೆಯ ಸಮಯ ಬಂದೇ ಬಿಟ್ಟಿದೆ. ನಿಮಗೆಲ್ಲರಿಗೂ ಕೈಲಾಶ್ ನಿಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಲಕ್ಪತಿ ಕಾರ್ಯಕ್ರಮದ ನಿಯಮಗಳು ನಿಮಗೆ ಗೊತ್ತೇ ಇದೆ. ಹಂತ ಹಂತವಾಗಿ ನೀವು ಹೆಚ್ಚೆಚ್ಚು ಮೌಲ್ಯದ ಬಹುಮಾನವನ್ನ ಗೆಲ್ಕೊತಾ ಹೋಗಬಹುದು. 10 ಪ್ರಶ್ನೆಗಳಿರುತ್ತವೆ. 10 ಪ್ರಶ್ನೆಗೂ ನೀವು ಉತ್ತರವನ್ನ ಕೊಟ್ಟರೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶ 500ರಿಂದ ಆರಂಭವಾಗುತ್ತೆ. ಹಾಗೆ ಹಂತ ಹಂತವಾಗಿ ನಂತರ ಬಂಪರ್ ಪ್ರಶ್ನೆಗಳು ಬರ್ತಾ ಹೋಗುತ್ತವೆ. ಈಗಾಗಲೇ 8 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು 32,000ದ ಬಹುಮಾನವನ್ನ ಈಗಾಗಲೇ ಗಳಿಸಿದ್ದಾರೆ ಒಬ್ರು. ಈ ರೀತಿ ನೀವು ಕೂಡ ಪ್ರಯತ್ನವನ್ನ ಪಟ್ರೆ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದು. ಹಾಗಿದ್ರೆ ಕರೆ ಮಾಡ್ಲಿಕ್ಕೆ ನಾವಂತೂ ರೆಡಿ ಇದೀವಿ. ನೀವು ರೆಡಿ ಇದ್ದೀರಾ? ನಿಮ್ಮ ಫೋನ್ ಬಳಿ ಯಾರಿಗೆ ಹೋಗುತ್ತೆ ಮೊದಲ ಕರೆ ಈ ಭಾನುವಾರದ್ದು? ನೋಡೋಣ. ಕರೆ ಹೋಗ್ತಾ ಇದೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ನಮಸ್ತೆ ಮೇಡಮ್, ನಾನು ಸೌಮ್ಯ ಅಂತ ಮಾತಾಡ್ತಾ ಇರೋದು ಮೈಸೂರಿಂದ. ಮೈಸೂರಿಂದ ಸೌಮ್ಯ. ಸೌಮ್ಯ ನಮಸ್ತೆ, ಹೇಗಿದ್ರಿ? ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ ಮೇಡಮ್. ಎಕ್ಸ್ಪೆಕ್ಟ್ ಮಾಡಿದ್ರ ಕಾಲ್ನ? ಖಂಡಿತ ಇಲ್ಲ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ವಂಡರ್ಫುಲ್ ಸೌಮ್ಯ. ಹಾಗಿದ್ರೆ ರೆಡಿ ಇದ್ದೀರಾ? ಓಕೆ ಮೇಡಮ್, ರೆಡಿ ಇದ್ದೀನಿ. ಓಕೆ, ಫಸ್ಟ್ ಕಾಲರ್ ನೀವು. ಲಾಸ್ಟ್ ಟೈಮ್ ಫಸ್ಟ್ ಕಾಲರ್ 8 ಪ್ರಶ್ನೆವರೆಗೆ ಹೋಗಿದ್ರು. ನೀವು ಅದೇ ರೀತಿ 10 ಪ್ರಶ್ನೆಗೆ ಉತ್ತರ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಮೊದಲ ಪ್ರಶ್ನೆಗೆ ರೆಡಿ ಅಲ್ವಾ ಸೌಮ್ಯ? ಹೀಗಿದೆ ನೋಡಿ ನಿಮ್ಮ ಮೊದಲ ಪ್ರಶ್ನೆ. ಉಳುವ ಯೋಗಿಯ ನೋಡಲ್ಲಿ ಇದು ಯಾವ ಗೀತೆ? ಆಯ್ಕೆಗಳು: ನಾಡಗೀತೆ, ಬಿ ರಾಷ್ಟ್ರಗೀತೆ, ಸಿ ರೈತಗೀತೆ, ಡಿ ಭಾವಗೀತೆ. ನಿಮ್ಮ ಸಮಯ ಈಗ ಶುರು ಸೌಮ್ಯ. ಮೇಡಮ್, ಆಪ್ಷನ್ ಸಿ ರೈತಗೀತೆ. ರೈತಗೀತೆ ಕೇಳಿದಿರಾ ಈ ಗೀತೆನ? ಕೇಳಿದ್ದೀನಿ ಮೇಡಮ್. ಉಳುವ ಯೋಗಿಯ ನೋಡಲ್ಲಿ ಸಿ, ಆಪ್ಷನ್ ಸಿ. ಸಿ ಆಪ್ಷನ್ ಪಕ್ಕ? ಹೌದು ಸರ್, ಹೌದು ಮೇಡಮ್. ತಗೊಳ್ಳೋದೇ ಹಾಗಿದ್ರೆ? ಹಾ, ತಗೊಳ್ಳಿ. ಓಕೆ ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಸೌಮ್ಯ, ನೀವು ಹೇಳಿದಂತಹ ಉತ್ತರ ಉಳುವ ಯೋಗಿಯ ನೋಡಲ್ಲಿ ಇದು ಯಾವ ಗೀತೆ ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ನೀವು ಹೇಳಿದಂತಹ ಉತ್ತರ ಸಿ ರೈತಗೀತೆ. ನಿಮ್ಮ ಉತ್ತರ, ಸಮಯ ಕೂಡ ಮುಗಿತಾ ಇದೆ. ನಿಮ್ಮ ಉತ್ತರವನ್ನ ತೆಗೆದುಕೊಂಡಿದ್ದೀವಿ. ನಿಮ್ಮ ಉತ್ತರ ಸರಿಯಾಗಿದೆ. ಕಂಗ್ರಾಚುಲೇಷನ್ ಸೌಮ್ಯ. ಮೊದಲ ಕಾಲರ್, ಮೊದಲ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ರಿ. ಇದೇ ರೀತಿ ಕಾನ್ಫಿಡೆಂಟ್ ಆಗಿ ಉತ್ತರವನ್ನ ಕೊಟ್ಟಾಗಿ ಸ್ವಲ್ಪ ಸುಲಭನೂ ಇರುತ್ತೆ, ಕಷ್ಟನೂ ಇರುತ್ತೆ. ಸಮಯ ನೋಡ್ಕೊಂಡು ನೀವು ಸರಿಯಾಗಿ ಉತ್ತರವನ್ನ ಕೊಟ್ರೆ ಆಯ್ತು. ಸೌಮ್ಯ, ಸೊ ಹಾಗಿದ್ರೆ ರೆಡಿನಾ ಎರಡನೇ ಪ್ರಶ್ನೆಗೆ? ಓಕೆ ಸೌಮ್ಯ, ನಿಮ್ಮ ಎರಡನೇ ಪ್ರಶ್ನೆ. ಆಧಾರ್ ಕಾರ್ಡ್ ಅಂದ್ರೆ ಏನು? ಆಯ್ಕೆಗಳು: ವಿಶಿಷ್ಟ ಗುರುತಿನ ಚೀಟಿ, ಬಿ ರೇಷನ್ ಕಾರ್ಡ್, ಸಿ ಪ್ಯಾನ್ ಕಾರ್ಡ್, ಡಿ ಸೊಲ್ಯೂಷನ್ ಕಾರ್ಡ್. ನಿಮ್ಮ ಸಮಯ ಈಗ ಶುರು ಸೌಮ್ಯ. ಆಧಾರ್ ಕಾರ್ಡ್ ಅಂದ್ರೆ ಏನು ಕೇಳಿದಿರಾ? ಇದ್ರ ಬಗ್ಗೆ ಮಾಡಿಸ್ಕೊಂಡಿದ್ದೀರಾ? ಇಲ್ಲ, ಮಾಡಿಸ್ಕೊಂಡಿಲ್ಲ. ಆಪ್ಷನ್ ಎ ವಿಶಿಷ್ಟ ಗುರುತಿನ ಚೀಟಿ. ಪಕ್ಕನಾ? ಪಕ್ಕ. ಯಾಕಂದ್ರೆ ರೇಷನ್ ಕಾರ್ಡ್ ಇದೆ ಆಪ್ಷನ್ಸ್ ಅಲ್ಲಿ, ಪ್ಯಾನ್ ಕಾರ್ಡ್ ಅಂತೆ, ಸೊಲ್ಯೂಷನ್ ಕಾರ್ಡ್ ಅಂತ ಇದ್ರೆ ವಿಶಿಷ್ಟ ಗುರುತಿನ ಚೀಟಿ ಅಂತಿದೆ. ಯಾವ್ದನ್ಸುತ್ತೆ ನಿಮ್ಗೆ? ಅದೇ ಆಪ್ಷನ್ ಎ ಅಂತ ಅನಿಸ್ತಾ ಇದೆ. ಓಕೆ, ನಿಮ್ಮ ಸಮಯ ಕೂಡ ಮುಗಿತಾ ಇದೆ. ಹಾಗಿದ್ರೆ ನೀವು ಹೇಳಿದಂತ ಉತ್ತರವನ್ನ ತೆಗೆದುಕೊಳ್ತಾ ಇದ್ದೀವಿ. ಎ ವಿಶಿಷ್ಟ ಗುರುತಿನ ಚೀಟಿ. ನಿಮ್ಮ ಉತ್ತರ ಸರಿಯಾಗಿದೆ ಸೌಮ್ಯ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸೌಮ್ಯ, ಆಧಾರ್ ಕಾರ್ಡ್ ಇನ್ನು ಮಾಡಿಸ್ಕೊಂಡಿಲ್ಲ ಆಗಿದ್ರೆ? ಇಲ್ಲ, ಮೇಡಮ್. ನಂದನ್ ನೀಲೇಕಣಿಯವರ ಕನಸಿನ ಕೂಸು ರೂಪುಗೊಂಡಿರುವಂತದ್ದು. ಓಕೆ ಸೌಮ್ಯ, ಹಾಗಿದ್ರೆ ಇದೇ ರೀತಿ ನೀವು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ರೆ 3ನೇ ಪ್ರಶ್ನೆ ನಾವು ಕೇಳಕ್ ಹೊರಟಿರೋದು. 4ನೇ ಪ್ರಶ್ನೆ ಆದ ನಂತರ ಬಂಪರ್ ಪ್ರಶ್ನೆ ಇರುತ್ತೆ. ಅಂದ್ರೆ ಡಬಲ್ ಆಗ್ತಾ ಹೋಗುತ್ತೆ ಅಮೌಂಟ್. ಹೀಗೆ ಡಬಲ್ ಆಗ್ತಾ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಬಹುದು ನೀವು 10 ಪ್ರಶ್ನೆಗೆ ಉತ್ತರ ಕೊಟ್ರೆ. ಸೊ 3ನೇ ಪ್ರಶ್ನೆಗೆ ರೆಡಿ? ರೆಡಿ ಮೇಡಮ್. ಓಕೆ ಸೌಮ್ಯ, ನಿಮ್ಮ 3ನೇ ಪ್ರಶ್ನೆ 1,500 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಬಹುದು. ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ? ಆಯ್ಕೆಗಳು: MK ಗಾಂಧಿ, ನೆಹರು, BR ಅಂಬೇಡ್ಕರ್, ವಿ ಪಟೇಲ್. ನಿಮ್ಮ ಸಮಯ ಈಗ ಶುರು. ಮೇಡಮ್, ಆಪ್ಷನ್ ಎ MK ಗಾಂಧಿ. ಪಕ್ಕನಾ? ಪಕ್ಕ ಮೇಡಮ್. ಪಕ್ಕ ಅಂತೀರಿ? ರಾಷ್ಟ್ರಪಿತ ಯಾರು ಅನ್ನೋದು ಗೊತ್ತು? ಗೊತ್ತು ಮೇಡಮ್. ನೆಹರು ಅಲ್ಲ ಅಂತೀರಿ? ಇಲ್ಲ. ಅಂಬೇಡ್ಕರ್? ಇಲ್ಲ ಮೇಡಮ್, ಅಲ್ಲ. ಆಪ್ಷನ್ ಏನೇ? ಏನು ಕೇಳಲೇಬೇಡಿ, ನಂಗೆ ಪಕ್ಕ ಗೊತ್ತು, ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದ್ದೀರಿ? ಕಾನ್ಫಿಡೆಂಟ್. ಓಕೆ, ಹಾಗಿದ್ರೆ ಸೌಮ್ಯ, ನಿಮ್ಮ ಸಮಯ ಕೂಡ ಮುಗಿತಾ ಇದೆ. ನೀವು ಹೇಳಿದಂತಹ ಉತ್ತರ ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ವಿ. MK ಗಾಂಧಿ ಅಂತ ಹೇಳಿದ್ರಿ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು.
ವಂಡರ್ಫುಲ್ ಸೌಮ್ಯ, 3 ಪ್ರಶ್ನೆಗೆ ಉತ್ತರ ಕೊಟ್ಟೇ ಬಿಟ್ರಿ. 4ನೇ ಪ್ರಶ್ನೆ ನೆನಪಿರ್ಲಿ, ಈ ಪ್ರಶ್ನೆ ಆದ ನಂತರ ಬಂಪರ್ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಸರಿಯಾಗಿ ಕೊಡಿ. ಆದಷ್ಟು ಕಷ್ಟಪಟ್ಟಾದ್ರೂ ಸರಿ, ಇಷ್ಟಪಟ್ಟಾದ್ರೂ ಸರಿ, ಉತ್ತರವನ್ನ ಸರಿಯಾಗಿ ಕೊಡಕ್ಕೆ ನೀವು ಶ್ರಮಿಸಿ ಅಂತ ಹೇಳ್ತೀನಿ. ಅದಕ್ಕೆ ಕನ್ಫ್ಯೂಸ್ ಮಾತ್ರ ಮಾಡ್ಕೋಬೇಡಿ. ಇಲ್ಲ ಮೇಡಮ್. ಓಕೆ ಸೌಮ್ಯ, ನಿಮ್ಮ 4ನೇ ಪ್ರಶ್ನೆ. ಇತ್ತೀಚೆಗೆ ವಾಟಾಳ್ ನಾಗರಾಜ್ ನಡೆಸಿದ ಅಣುಕು ಸಭೆ ಯಾವುದು? ಆಯ್ಕೆಗಳು: ಎಂಎ ಸಂಪುಟ ಸಭೆ, ಬಿ ಪಕ್ಷದ ಸಭೆ, ಸಿ ತುರ್ತು ಸಭೆ, ಡಿ ಗ್ರಾಹಕರ ಸಭೆ. ನಿಮ್ಮ ಸಮಯ ಈಗ ಶುರು ಸೌಮ್ಯ. ಏನನ್ಸುತ್ತೆ? ಆಪ್ಷನ್ ಎ, ಎಂಎ ಸಂಪುಟ ಸಭೆ. ಇಲ್ಲ, ಏನು ಆಪ್ಷನ್ ಏನಕ್ಕೆ ಹೋಗ್ತಾ ಇದ್ದೀರಿ? ಸರಿಯಾಗ್ತದೆ ಅಂತ ಏನು ಅಂದಾಜಿಗುಂಡ ಅಥವಾ ನಿಜಕ್ಕೂ ಗೊತ್ತಾ? ಇಲ್ಲ ಮೇಡಮ್, ಆಪ್ಷನ್ ಇರೋದು ಏನಲ್ಲಲ್ವಾ, ಹಾಗಾಗಿ ಏನೇ ಹೇಳ್ತಾ ಇದ್ದೀನಿ. ಓಕೆ, ವಾಟಾಳ್ ನಾಗರಾಜ್ ಅವರು ನಡೆಸುವಂತ ಪ್ರತಿಭಟನೆಗಳು, ಸಭೆಗಳು ನೋಡ್ತಾ ಇರ್ತೀರಾಗಿದ್ರೆ? ನೋಡ್ತಾ ಇರ್ತೀನಿ ಮೇಡಮ್. ಪಕ್ಕನಾ ತಗೊಳ್ಳೋದಾ? ತಗೊಳ್ಳಿ ಮೇಡಮ್. ಓಕೆ, ನೀವು ಹೇಳಿದಂತ ಉತ್ತರ ಎಂಎ ಸಂಪುಟ ಸಭೆ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್ ಸೌಮ್ಯ, 4 ಪ್ರಶ್ನೆಗೂ ಉತ್ತರವನ್ನ ಕೊಟ್ಟೇ ಬಿಟ್ರಿ. ಈಗ ಬಂಪರ್ ಪ್ರಶ್ನೆ ಬರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನ ಕೊಡ್ತಾ ಹೋಗಿ. ಓಕೆ ಓಕೆ ಓಕೆ, ಏನ್ ಮಾಡ್ಕೊಂಡಿದ್ರಿ ಸೌಮ್ಯ? ನಾನು ಮನೇಲೇ ಇದ್ದೀನಿ. ಓಕೆ, ವಂಡರ್ಫುಲ್ ಸೌಮ್ಯ. ಆಗಿದ್ರೆ ಈಗ ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ. ನಿಮ್ಮ ಬಂಪರ್ ಪ್ರಶ್ನೆ ಅಂದ್ರೆ 5ನೇ ಪ್ರಶ್ನೆ ಈ ರೀತಿ ಇದೆ ಸೌಮ್ಯ. ಕನ್ನಡದ ಈಗಿನ ರಾಷ್ಟ್ರಕವಿ ಯಾರು? ಆಯ್ಕೆಗಳು: ಎ GS ಶಿವರುದ್ರಪ್ಪ, ಬಿ UR ಅನಂತಮೂರ್ತಿ, ಸಿ ಚಂದ್ರಶೇಖರ್ ಪಾಟೀಲ್, ಡಿ ನಲ್ಲೂರ್ ಪ್ರಸಾದ್. ನಿಮ್ಮ ಸಮಯ ಈಗ ಶುರು. ಕನ್ನಡದ ಈಗಿನ ರಾಷ್ಟ್ರಕವಿ ಯಾರು? ಆಪ್ಷನ್ ಎ, GS ಶಿವರುದ್ರಪ್ಪ. GS ಶಿವರುದ್ರಪ್ಪನ? ಹೌದು ಮೇಡಮ್. ಪಕ್ಕ? ಅಕ್ಕ. ಓದ್ತಿರ್ತೀರ ಕವಿತೆಗಳು, ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆಯಾ? ಸ್ವಲ್ಪ. ಯಾಕಂದ್ರೆ ನಾವು ಕೇಳಿರೋದು ಕನ್ನಡದ ಈಗಿನ ರಾಷ್ಟ್ರಕವಿ ಯಾರು. ಹೌದು ಮೇಡಮ್, ಹೌದು. ಆಪ್ಷನ್ ಎ. ಪಕ್ಕ? ಪಕ್ಕ. ತಗೊಳ್ಳೋದಾ? ತಗೊಳ್ಳಿ ಓಕೆ, ನಿಮ್ಮ ಸಮಯ ಮುಗ್ದಿದೆ. ನಿಮಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರೋ ಇಲ್ಲೋ ಅನ್ನೋದನ್ನ ಹೇಳ್ಬೇಕು ನಾನು. ಆದ್ರೆ ಒಂದು ಪುಟ್ಟ ವಿರಾಮದ ನಂತರ ಸೌಮ್ಯ ನಮ್ಮೊಂದಿಗೆ ಇರಿ. ನಿಮ್ಮ ಉತ್ತರ ಸರಿನೋ ತಪ್ಪೋ ಅನ್ನೋದನ್ನ ಹೇಳ್ತೀನಿ ಒಂದು ಪುಟ್ಟ ವಿರಾಮದ ನಂತರ.